ಚಪ್ಪಾಳಿಯೊಂದಿಗೆ ಇದೀಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನಾವರಣ ಮಾಡಲಾಗ್ತಾ ಇದೆ. ಇದೇ ಜುಲೈ 31ನೇ ತಾರೀಕಿನಿಂದ ತೆರೆಯ ಮೇಲೆ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಇನ್ನೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಜುಲೈ 31ನೇ ತಾರೀಕಿನಿಂದ ಬರ್ತಾ ಇದೆ. ಅವ್ರ ಮದುವೆನ ನಾನು ನೋಡಿದಂಥ ಮದುವೆಗಳಲ್ಲಿ ಕುಮಾರ್ ಬಂಗಾರಪ್ಪನವ್ರ ಮದುವೆ ಇನ್ನೊಂದು ನೋಡೋಕ್ಕಾಗಲ್ಲ. ನಾನು DK ಶಿವಕುಮಾರ್ ಕೆಳಗೆ ನಿಂತ್ಕೊಂಡು ರಾಷ್ಟ್ರಪತಿ ಬಂದಿದ್ದರು ಇವ್ರ ಮದುವೆಗೆ ರಿಸೆಪ್ಷನ್ಗೆ. ಅವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಮದುವೆಗೆ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಇರಲಿಲ್ವಲ್ಲ ಅಂತೇಳಿ ಈಗ ಬೈತಾ ಇದ್ದೆ ನಾನು. ಅದಕ್ಕೋಸ್ಕರ ರಾಗಿಣಿನೇ ಹೇಳಿಲ್ಲ, ರಾಗಿಣಿ ಹೇಳೋದಿರಲಿ, ಕುಮಾರಣ್ಣ ಹೇಳ್ಬೇಕಲ್ವಾ. ಆದ್ದರಿಂದ ಈ ಒಂದು ಚಲನಚಿತ್ರ ನಾವು ತುಣುಕನ್ನು ಮಾತ್ರ ನೋಡಿದ್ದೀವಿ. ನಾನು ಭಾಳ ದಿಟ್ಟಿಂದ ನಾನು ಸಹಿತ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ಸಹಿತ ಅಂದೇನು ಭಾಳ ಲಿಮಿಟೆಡ್ ಪಾತ್ರ, ಭಾಳ ಚೆನ್ನಾಗಿ. ಕುಮಾರ್ ಬಂಗಾರಪ್ಪನವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ. ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಪಿಕ್ಚರ್. ಅದಾದ ಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಗಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ, ನೋಡೋಕ್ಕೆ ಮಾಡೋಕ್ಕೆ ಎಲ್ಲ. ಇನ್ನೊಂದು ಇದೀರ ಸೆಕೆಂಡು, ಇಲ್ಲೇನೇನು ತಪ್ಪಿದೆ, ಇನ್ನೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿ ಅವರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿನ್ನ ಕಡಿಮೆ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೆಯದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ, ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ಥರ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ ಆಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಬಾಮಣ್ಣನಿಗೆ ಮತ್ತು ಅವರ ಬ್ರದರ್ಸ್ ಇಬ್ಬರು 3 ಜನಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ಇದು ಸೆಕೆಂಡ್ ಪಿಕ್ಚರ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದುವರೆದಂಥ ಭಾಗವನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ಇವತ್ತು ಈ ಚಿತ್ರ ಇವತ್ತು 24ನೇ ತಾರೀಕು ಪ್ಲಸ್ 30ನೇ ತಾರೀಕು 31 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇಡೀ ಜನ ಎಲ್ಲ ಬಂದು ಇದು ಬೇರೆ ಬೇರೆ ಪಿಕ್ಚರ್ಗಳು, ಇವತ್ತು ಕನ್ನಡ ಚಿತ್ರಗಳು ಸಹಿತ ಯಾವ ಬಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ರೇಂಜ್ನಲ್ಲಿ ನಮ್ಮೆಲ್ಲ ನಡೀತಾ ಇದ್ದಾವೆ. ನಾನು ಇವತ್ತು ಬೆಳಗ್ಗೆ ಒಂದು ಯಶ್ವರ್ದು ಫಿಲಮ್ ನೋಡ್ತಾ ಇದ್ದೆ, ರಣಬೀರ್ ಸಿಂಗ್ ಮತ್ತು ಯಶ್ವರ್ದು ರಾಮಾಯಣ ಅಂತಕ್ಕಂಥ ಪಿಕ್ಚರ್ನ ಟ್ರೀಸರ್ ನೋಡ್ತಾ ಇದ್ದೆ. ಇವತ್ತು ಭಾಳ ಎತ್ತರಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರ ಮಾಧ್ಯಮಗಳು ಸಹಿತ. ಅದರಲ್ಲಿ ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಸಹಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ. ಇದು ಪ್ರಯೋಗ ಅಂತ ಹೇಳಿದರೆ ಇಡೀ ಜನಸಮುದಾಯಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಬೇಕಾಗಿರ್ತಕ್ಕಂಥ ಚಿತ್ರ. ಆದ್ದರಿಂದ ರಾಜ್ಯದ ಎಲ್ಲ ಜನ ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ನೀವು ನೋಡೋದ್ರ ಮೂಲಕ ತೋರಿಸ್ಬೇಕು. ಇನ್ನೇನಾದ್ರು ಇನ್ನು 2ನೇ ಚಿತ್ರ ಮಾಡುವಾಗ ನಾನು ಸಹಿತ ನಿಮಗೆ ಸಂಪೂರ್ಣವಾಗಿ ಭಾಗವಹಿಸ್ತೀನಿ ನಿಮ್ಮ ಭೇಟಿಗೆ. ಯಾಕೆಂದರೆ ಇದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಸಹಿತ ಏನಾದರೂ ಸರಿಪಡಿಸೋದಕ್ಕೆ ಅವಕಾಶ ಇದ್ದಾಗ ಇಂಥವೆಲ್ಲ ನೋಡಿದಾಗಲೇ ಅರ್ಥ ಆಗೋದು, ಇಲ್ಲವ್ರು ಗೊತ್ತಾಗೋದಿಲ್ಲ, ಆಟೋಮೆಟಿಕ್ಕಾಗಿ ಏನು ತಿಳಿಯೋದಿಲ್ಲ. ಅದಕ್ಕೆ ಇವತ್ತು ಈ ಒಂದು ಟೀಸರ್ ಬಿಡುಗಡೆ ಮಾಡಿ ಈ ಒಂದು ಚಲನಚಿತ್ರ 24ನೇ ತಾರೀಕು ಮತ್ತು 31ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾಗಮಂಗಲದಲ್ಲೂ ಸಹಿತ ನೀವೆಲ್ಲ ಬರ್ತಾರೆ ಅಂತ ಹೇಳಿ ನೀವು 24ನೇ ತಾರೀಕು ನಮ್ಮ ಯುವ ನಾಯಕರು ಬರ್ತಿಲ್ವ? ನಿಮ್ಮ ರಾಗಿಣಿಯವರು
ಕೇಳ್ತಾ ಇದ್ದಾರಲ್ಲಿ ಜನ. ಅಲ್ಲ ನಾನು ನಂದು ಹ್ಯಾಂಡಲ್ಸ್ ಹಾಕ್ಸ್ಬೇಕಲ್ಲ, ನಾನು ಪಾಯಿಂಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾಗಮಂಗಲ ತಾಲೂಕಿಗೆ ರಾಗಿಣಿನೇ ಅಂತ ಕುಮಾರಣ್ಣ ಬರ್ಬೇಕು, ಗಂಡ ಇಬ್ರು ಬರಬೇಕು, ಒಬ್ರು ಬಂದ್ರೆ ಹೆಂಗಾಯ್ತದೆ. ಅದ್ರ ಜೊತೆಗೆ ನೀನು ಬಂದು ನಮ್ಮ ಅಣ್ಣ ನಮ್ಮ ಬೀಗ ನೀನು ನಾಗಮಂಗಲ ತಾಲೂಕಿಗೆ ನೀನು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ಲರೂ ನೀವೆಲ್ಲ ನಮ್ಮ ನಾಯಕರನ್ನು ಕರ್ಕೊಂಡ್ಬನ್ನಿ, ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ಚಿತ್ರ ಶುಭ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಸರ್ ಜಯಶಂಕರ್ ಟಾಕೀಸ್ನ ತೇಜು ಮತ್ತು ಪದ್ಮಾವತಿಯವರು ಜೊತೆಗೆ ಕೃಷ್ಣಪ್ಪನವ್ರ ಪಾತ್ರನೂ ಕೂಡ ಇದೆ. ಎಲ್ಲರೂ ಸೇರಿ ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ದೀರ. ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ ಅಲ್ಲ ಅವರಿಗೆ. ಆದರೆ ಮೊದಲನೇ ಚಿತ್ರ ಮಾಡುವಾಗ ಅನುಭವ ಇರೋವ್ರನ್ನ ಸಂಪರ್ಕ ಮಾಡಿ ಅವರ ತಿಳುವಳಿಕೆಯನ್ನು ತಾವು ಪಡ್ಕೊಂಡು ಈ ಚಿತ್ರ ಮಾಡಿದ್ರೆ ಅದು ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ವಾಮ, ಹರೀಶ್ ಮತ್ತು ಗಿರೀಶ್ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಚಿತ್ರದ ಲಾಂಛನ ನಾವು ಭಾಳ ಸಂತೋಷದಿಂದ ಇಲ್ಲಿ ಬಿಡುಗಡೆ ಮಾಡಿದ್ವಿ. ಆಗಿದ್ದಾರೆ ಸರಿ. ಬಹುಶಃ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡಿ ಭಾಳ ವರ್ಷಗಳಾಗ್ತು ಅಂತ ಕಾಣುತ್ತೆ. ಅಪರೂಪಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಒಂದು ಪಾತ್ರವನ್ನು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಿಮ್ಮ ಜೊತೆಗೆ ರಾಗಿಣಿ ನಾಯಕಿಯಾಗಿ ನಟಿಸಿದ್ದಾರೆ. ಬಹುಶಃ ಸಣ್ಣ ಚಿತ್ರಗಳಿಂದ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿ ಆಗಲಿ, ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿನ ಭಗವಂತ ನಿಮಗೆ ಕೊಡಲಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಭಾಳ ಆಸೆ ಇಟ್ಕೊಂಡು ಬರ್ತೀರ ಸಿನಿಮಾ ರಂಗಕ್ಕೆ, ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಬೆಳಿಬೇಕು ಅಂತ ಹೇಳ್ತೀವಿ. ಆ ಆಸೆ ಈಡೇರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ. ಅದು ನೆರವೇರಲಿ, ಇನ್ನು ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಈಗಾಗಲೇ ಹೇಳೋರೆ, ಬಹುಶಃ ರಾಜಕೀಯ ಸಾಕು, ನಾನು ಚಿತ್ರರಂಗದ ಕಡೆ ವಾರ್ತೀನಿ ಅಂತ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಶಿವರಾಮಣ್ಣ. ನಾನು ನಮ್ಮ ಗೋವಿಂದಣ್ಣ ಭಾಳ ಆಪ್ತರು, ಭಾಳ 30-35-40 ವರ್ಷದಿಂದಲೂ ಆಪ್ತರು. ನಾನು ಎಷ್ಟೋ ಸರಿ ಭಾಳ ಜನಕ್ಕೆ ಹೇಳ್ತೀನಿ, ನನಗೇನು ಕಾಸಿಲ್ಲ, ಕರಮಣಿ ಇಲ್ಲ, ನಾನು ನಾನು ನಟಿಸೋದಕ್ಕೆ ಸಿದ್ಧ ಇದ್ದೀನಿ, ಉಪಯೋಗಿಸ್ಕೊಳ್ಳಿ, ಬೇಕಾದ್ರೆ ಪಾರ್ಟಿಸಿಪೇಟು ಮಾಡೋಣ ಇಂಥ ಚಿತ್ರಗಳಿಗೆ. ಯಾವುದು ಇದು ಈ ಚಿತ್ರ ಇದೆಯಲ್ಲ, ನಾನು ಬೇರೆ ಚಿತ್ರಗಳಿಗೆಲ್ಲ ನಮಗೆ ಸಂಬಂಧ ಇಲ್ಲ. ಇದು ಜನಗಳಿಗೆ ಬೇಕಾಗಿರ್ತಕ್ಕಂಥ ಚಿತ್ರ, ನಾವು ಸಮಾಜಕ್ಕೆ ತಲುಪ್ತಕ್ಕಂಥ ಚಿತ್ರ, ಜನ ನೋಡಬೇಕಾಗಿರೋ ಚಿತ್ರ. ಇಂಥ ಚಿತ್ರಗಳಿಗೆ ನಾವೆಲ್ಲ ಎಲ್ಲ ಥರದಲ್ಲೂ ಸಹಿತ ನಾನು ನಮ್ಮ ಭಾಮ ಹರೀಶಣ್ಣನ ಜೊತೆಗೆ ಮತ್ತು ಗಿರೀಶಣ್ಣನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ನಟನೆ ಮಾಡೋದಕ್ಕೂ ಈಗೇನೆಲ್ಲ ಅಲ್ಲೇನು ನಾವೇನೀಗೆಲ್ಲ MLA, MP, ಚೇರ್ಮನ್, ಮಂತ್ರಿ ಒಂದು ಆಗೋದು ಬಿಟ್ಟರೆ ಉಳಿಯೋದೆಲ್ಲ ನಾವೇ ಚೆನ್ನಾಗಿ ಬಿಟ್ಟಿದ್ದೀವಿ. ನಾನು MLA ಆಗೋದಕ್ಕೋ MP ಆಗೋದಕ್ಕೋ ನನಗೆ ತಿರ್ಗಾ ರಾಜಕೀಯದಲ್ಲಿ ನೆಸಿಟಿನೇ ಇಲ್ಲ. ಮಂತ್ರಿ ಆಗೋದಕ್ಕೆ ಸದ್ಯದಲ್ಲಿ DKನೇ ಮುಖ್ಯಮಂತ್ರಿ ಮಾಡ್ಕೊಂಡಿರುವಾಗ ನಾವು ಮತ್ತು ನಮಗೇನತ್ರ ಅಗತ್ಯ ಇಲ್ಲ, ನಾವೆಲ್ಲ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ನಟನೆಲ್ಲದು ಸಹಿತ ನಿನ್ನ ಪಿಕ್ಚರ್ನಲ್ಲಿ ಯಾವ್ದಾರ ಮುಂದಕ್ಕೆ ನಾನು ನಟಿಸ್ಬೇಕು, ನನ್ನನ್ನು ಹಾಕೋಬೇಕು ನಿನ್ನ ತಪ್ಪಲೆ. ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಸರ್. KV ಚಂದ್ರಶೇಖರ್ ಸರ್. ಹಾಗೆ ಈ ಚಿತ್ರದಲ್ಲಿ ನನಗೆ ವಿಶೇಷವಾಗಿ ವೀರಮೂರ್ತಿ ಎಲ್ಲಿದ್ದಾರೆ, ವೀರಮೂರ್ತಿ ನಾವೆಲ್ಲ ಜೊತೆ ಬಂದಂಥ ಅವರ ಚಿತ್ರರಂಗಕ್ಕೆ ಅವರ ನಿರ್ದೇಶನ ಕೂಡ ನೋಡಿದ್ದೀನಿ, ಅವರ ಕೆಲಸ ಕೂಡ ನೋಡಿದ್ದೀನಿ. ನಾನು ಅವರ ಎಲ್ಲ ಕೆಲಸಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ಅಂಥವ್ರನ್ನ ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದೀರಿ. ರಾಣಿ ಮಹಾರಾಣಿ ಮಾಡಿದಂಥ ಒಂದು ಚಿತ್ರ. ರಾಣಿ ಮಹಾರಾಣಿ ಇಡೀ ಚಿತ್ರರಂಗದಲ್ಲಿ ಒಂದು ಧೂಳೆಬ್ಬಿಸಿದಂಥ ಚಿತ್ರ ಅವ್ರು ಮಾಡಿದ್ದು. ಅಂಥ ಅನುಭವಸ್ಥರನ್ನ ಹಾಕ್ಕೊಂಡು ಈ ಚಿತ್ರವನ್ನು ನೀವು ಮಾಡಿದ್ದೀರ. ವಿಶೇಷವಾಗಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆ ಇದ್ದೀವಿ. ಇನ್ನು ಬಿಡುಗಡೆ ಕೇವಲ ಇನ್ನು ಒಂದು ವಾರ ಅಥವಾ 10 ದಿವಸದಲ್ಲಿ 10 ದಿವಸ ಇದೆ. 10 ದಿವಸದಲ್ಲಿ ಬಿಡುಗಡೆ ಆಗುತ್ತೆ. ನಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತು ಹೇಳಿದ್ರು ನಮ್ಮ KV ಚಂದ್ರಶೇಖರ್ ಅವರು ಕೂತ್ಕೊಂಡಾಗ. ಈ ಟೈಟ್ಲ್ ಇಡುವಾಗ ಏನಾದರೂ ಸಮಸ್ಯೆ ಆಗಲ್ವಾ? ನ್ಯಾಯಬೆಲೆ ಅಂಗಡಿ ಅಂದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ
ಇದು ಇಲಾಖೆ. ಹಾಗಾಗಿ ಏನೋ ಅದರಿಂದ ಏನಾಗಲ್ಲ ಅಂತ ಇಲ್ಲ, ಅದನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಏನೇ ನ್ಯೂನತೆ ಇದೆಯೋ ಅದನ್ನು ತೋರಿಸೋಂಥ ಕೆಲಸ ಇದು ಮಾಡಿರ್ಬೋದು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಖಂಡಿತ ಅದಿರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಕೆ ವಿ ಚಂದ್ರಶೇಖರ್ ಸರ್, ಪ್ಲೀಸ್. ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಬಾಮ ಹರೀಶ್, ಬಾಮ ಗಿರೀಶ್ ಚಿತ್ರರಂಗನ ಕಂಡಿರೋರು ಸಂಬಂಧಿಗಳು. ಪುಷ್ಪ ಮತ್ತು ಪದ್ಮಾವತಿ ಅವರ ಸಾರಥ್ಯದಲ್ಲಿ ಚಿತ್ರ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಇವರು ಮುಂಚೂಣಿಯಲ್ಲಿದ್ದರೆ ಆ ನಿರ್ಮಾಣವನ್ನು ತೆಗೆದುಕೊಂಡು ಹೋಗೋ ಸಾರಥ್ಯದಲ್ಲಿ ರಾಮಮೂರ್ತಿ ಅವರಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಲ್ಲರೂ ಇದ್ದಾರೆ. ಆ ಸಾಲಿನಲ್ಲಿ ಅವರು ಒಬ್ಬರು ಸೇರಿಕೊಳ್ತಾರೆ. ಏಕೆಂದರೆ ಚಿತ್ರರಂಗದಲ್ಲಿ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಯಶಸ್ಸನ್ನು ಕೊಟ್ಟ ನಿರ್ದೇಶಕ ಅವರಾಗಿದ್ದಾರೆ. ಅವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆದರೆ ನಾವು ಗೋವಿಂದಣ್ಣವ್ರ ಹತ್ರ ಮಾತಾಡುವಾಗ, ಏಕೆಂದರೆ ಜನದ ಭಾವನೆಗಳು ಭಾಳ ಇದೆ. ಈಗ ಮೊದಲಾದರೂ ಅದನ್ನು ತಿಳ್ಕೊಳ್ಳೋದ್ರೊಳಗೆ ಸಮಯ ಕಳೆದೋಗ್ತಾ ಇತ್ತು. ಈಗ ಭಾಳ ಬೇಗ ಜನ ಭಾವನೆಗಳನ್ನು ವ್ಯಕ್ತಪಡಿಸೋದು, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಇರುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ನ್ಯಾಯಬೆಲೆ ಅಂಗಡಿ ರಾಜ್ಯದಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲೂ ಇದೆ. ಅದನ್ನು ಮಹತ್ವ ಭಾಳ ಇದೆ. ಬಹುಶಃ ನಮ್ಮ ಫುಡ್ ಗ್ರೈನ್ ಸಪ್ಲೈ ಮಾಡೋ ವಿಷಯದಲ್ಲಾಗಲಿ ಅಥವಾ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ ಇದು ಸರ್ಕಾರದ ನೀತಿಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಜಾಗದಲ್ಲಿ ಅದನ್ನು ಹೆಸರಿಟ್ಕೊಂಡು ಪಿಕ್ಚರ್ ಮಾಡಿದಾಗ ನಾಳೆ ಏನಾದರೂ ಸಮಸ್ಯೆನ ಅನ್ನೋ ಭಾವನೆನ ನಾನು ಹಂಚ್ಕೊಂಡಿದ್ದೆ. ಯಾಕೆಂದರೆ ನಾನು ಅದಕ್ಕೆ ಮುಂಚೆ ನಿಮ್ಮ ಟ್ರೈಲರ್ ನೋಡಿರಲಿಲ್ಲ. ಆ ಟ್ರೈಲರ್ ನೋಡಿದಲ್ಲಿ ನನಗೆ ಮನವರಿಕೆ ಆಗಿದ್ದು, ಆ ಜಾಗದಲ್ಲಿ ಯಾರು ಇರಬೇಕಾಗಿತ್ತು, ಆ ಉತ್ತಮವಾದ ವ್ಯಕ್ತಿ, ಅದನ್ನು ನಿರ್ವಹಣೆ ಮಾಡುವಂಥ ವ್ಯಕ್ತಿ ಉತ್ತಮವಾಗಿ ಅವರಿವತ್ತು ಸಮಾಜದಲ್ಲೂ ಉತ್ತಮರಾಗಿದ್ದಾರೆ, ಅವ್ರ ರಾಜಕೀಯ ರಂಗದಲ್ಲೂ ಉತ್ತಮವಾಗಿದ್ದಾರೆ, ಅವರ ನಟನೆಯಲ್ಲೂ ಉತ್ತಮವಾಗಿದ್ದಂಥ ಕುಮಾರ್ ಬಂಗಾರಪ್ಪ ಅವರು ಅದು ಮುಂಚೂಣಿಲಿದ್ದಾರೆ. ಅವರಿದ್ದ ಮೇಲೆ ಆ ನ್ಯಾಯಬೆಲೆ ಅಂಗಡಿ ಚೌಕಟ್ಟು ಎಲ್ಲವೂ ಸಹ ಈ ರೀತಿಯಲ್ಲಿ ಇರುತ್ತೆ ಅನ್ನೋದು ಖಾತ್ರಿ ಆಯಿತು. ಅದು ನೋಡೋಕ್ಕೆ ಮುಂಚೆ ನನಗೆ ಇತ್ತದು. ಏಕೆಂದರೆ ನ್ಯಾಯಬೆಲೆ ಅಂಗಡಿ ಇಟ್ಟಾಗ ಬೇರೆ ಬೇರೆ ಥರದಲ್ಲಿ ತೋರಿಸ್ಕೊಳ್ಳೋದು, ಅದು ನಿರ್ವಹಣೆ ಮಾಡೋ ಸರಿಯಾಗಿಲ್ಲದೆ ಇದ್ದಾಗ ಸಮಾಜಕ್ಕೆ ಏನೋ ಒಂದು ಬೇರೆ ರೀತಿ ತೋರಿಸೋದು ಬಂದಾಗ ಈ ಆಕ್ಷೇಪಣೆಗಳು ಜಾಸ್ತಿ ಬಂದ್ಬಿಡ್ತದೆ. ಅದು ಆಗುತ್ತಾ ಅನ್ನೋ ಒಂದು ಅನುಮಾನ ಇತ್ತು. ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ಅದು ಸಾರಥ್ಯ ನೀವು ವಹಿಸಿದ್ದೀರಲ್ಲ, ಯಾಕೆಂದ್ರೆ ನೀವು ಅದಿದ್ಮೇಲೆ ಅದನ್ನ ಯಾವ ಥರದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಹಿಂದೆ ಕೂತಿರೋ ರಾಮಮೂರ್ತಿ ಅವರು ನಿರೂಪಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಅದೊಂದು ಯಾವುದೇ ಥರವಾದ ಆತಂಕ ಇಲ್ಲ. ಇದು ಏಕೆಂದರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಆತಂಕಗಳು ಬರ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಈಗ ನಿರ್ಮಾಣಕ್ಕೆ ದುಡ್ಡು ಹಾಕ್ಬಿಟ್ಟು ಸ್ವಲ್ಪ ಆತಂಕ ಬಂದಾಗ ಅವರಿಗಿರೋ ತಳಮಳ ಇವೆಲ್ಲವೂ ನಾವು ಗಮನಿಸಬೇಕಾದಂಥ. ಬಟ್ ಇವರ ಅನುಭವದಲ್ಲಿ ಮುಂದಿನ ತನಕ ಅದನ್ನೇನೂ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಈಗಾಗಲೇ ಇವರು ಒಂದು ಮಾತು ಹೇಳಿದ್ದಾರೆ, ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಹೇಳ್ತೀವಿ. ಅವ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೇಳಿದ್ದಾರೆ, ಇದು ಪಾರ್ಟ್ 2 ಆಗಬೇಕು. ಪಾರ್ಟ್ 2 ಆಗಬೇಕಾದ್ರೆ ಚಿತ್ರ ಸಂಪೂರ್ಣ ಯಶಸ್ಸು ಆಗಬೇಕು. ಯಶಸ್ಸು ಆಗಲಿ ಅನ್ನೋ ಅವ್ರ ಹೃದಯದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಸಂಪೂರ್ಣ ಯಶಸ್ಸೇ ಆಗಲಿ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇರೋದು ಸರ್ಕಾರದ ಒಂದು ಪದ್ಧತಿ ಆದ್ದರಿಂದ ಸಂಪೂರ್ಣ ಜನರ ಮನಸ್ಸಿಗೆ ಮುಟ್ಲಿ, ಅದು ಆ ರೀತಿಯಲ್ಲಿ ಯಶಸ್ಸಾಗಲಿ. ಮತ್ತು ಈ ದೊಡ್ಡಣ್ಣ ಮಾಡಿದ್ದಾರೆ, ರಾಗಿಣಿ ಮೇಡಮ್ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಹಳ್ಳಿಯ ಸೊಗಡು ಚಿತ್ರದ ಕಥೆನೇ ಅದರ ಪ್ರಮುಖ ನಾಯಕತ್ವವನ್ನು ವಹಿಸುತ್ತೆ. ಆ ಪ್ರಮುಖ ನಾಯಕತ್ವವನ್ನು ವಹಿಸಬೇಕಾದ್ರೆ ಚಿತ್ರ ಹಳ್ಳಿಗೆ ಸೊಗಡಾಗಿರ್ಬೇಕಾಗತ್ತೆ. ಅದೆಲ್ಲವೂ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಯಶಸ್ಸು ಖಂಡಿತ ಆಗುತ್ತೆ. ಜನರಿಗೆ ಮುಟ್ಟೋ ಹಾಗೆ ನೀವು ಪ್ರಚಾರ ಮಾಡಬೇಕು. ಮತ್ತು ನೀವು ಯಾವ ಥಿಯೇಟ್ರ್ನಲ್ಲಿ ಹಾಕ್ತಿರೋ ಹಾಕಿದಾಗ ಜನಕ್ಕೆ ಮುಟ್ಟೋ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಬೇರೆ ವಿಷಯಗಳು ಭಾಳ ಜಲ್ದಿ ಮುಟ್ಟುತ್ತೆ. ಚೆನ್ನಾಗಿದೆ ಅಂತೇಳಿ ಮುಟ್ಟಬೇಕಾದ್ರೆ ಅದನ್ನು ಒಪ್ಕೊಂಡು ವಾಪಸ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಥಿಯೇಟ್ರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಡ್ದಾಗೆ, ಅಂದರೆ ನಾವು ಥಿಯೇಟ್ರ್ ಹೋಗೋರಾಗ ನಾನು ಹೇಳ್ತಾ ಇದ್ದೀನಿ, ಕಲೆಕ್ಷನ್ಸ್ ಇಲ್ಲ ಅಂದಾಗ ನಾವು ನಡ್ಸೋಕ್ಕಾಗೋದಿಲ್ಲ, ತೆಗಿಲೇಬೇಕಾಗುತ್ತೆ. ಬಟ್ ಈ ಜನಗಳೆಲ್ಲ ಹತ್ರ ಮುಟ್ಟೋವಾಗ ಅದು ಒಂದು ಸಾರಿ ಮುಟ್ಟಿ ಯಶಸ್ಸು ಅಂತ ಅಂದ ತಕ್ಷಣ ಭಾಳ ವಿಜೃಂಭಣೆ ಶುರುವಾಗುತ್ತೆ. ಅವೆಲ್ಲವೂ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗಲಿ. ಮತ್ತು ನಮ್ಮ ಅಶ್ವರಾಮಣ್ಣ ಹೇಳಿದಾಗೆ ಇದು ಪಾರ್ಟ್ 2 ಆಗಿ ಬರಲಿ ಅಂತೇಳಿ ಆಶಿಸ್ತಾ, ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಳ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಒಂದು ಪ್ರಮುಖ ಪಾತ್ರ ಕೊಡಿ. ಈಗ ಕೊಟ್ಟಿದ್ದೀರ, ಅವರೊಳಗೆ ಯಾವ ಪಾತ್ರ ಗೊತ್ತಾಗಿಲ್ಲ, ಬರೀ ಮುಂಚೆ ಇದು ಮಾತ್ರ ನೋಡಿದ್ದೀವಿ ಅಷ್ಟೇ. ಮುಖ್ಯಮಂತ್ರಿ ಒಳ್ಳೆಯದಾಗಲಿ.
ಯಶಸ್ಸಾಗಲಿ ಅಂತೇಳಿ ಸಂದರ್ಭ ಆಶಿಸ್ತಾ ಬಾಮ ಹರೀಶ್ ಮತ್ತು ಗಿರೀಶ್ ಅವರ ಒಂದು ಶ್ರಮ ನೋಡಿ, ಅವರಾಗಲೇ ಹೇಳಿದಾಗೆ ತನ್ನ ಬದುಕಿನಲ್ಲಿ ಭಾಳ ನೋವಿದ್ದರೂ ಸಹ ಒಂದು ಒಂದು ಕಾರ್ಯಕ್ರಮ ಅಂದರೆ ಒಂದು ಚಿತ್ರ ನಿರ್ಮಾಣಕ್ಕೆ ಬೇಕಾದಂಥ ಪ್ರೋತ್ಸಾಹ ಬಿಗಿನಿಂಗಲ್ಲಿ ಕೊಟ್ಟರು. ಯಾಕೋ ದೇವರಿಗೆ ಭಾಳ ಬೇಜಾರಾಯಿತು, ಅವ್ರಿಗೆ ನೋವು ಕೊಟ್ಟಿದ್ದಾನೆ. ಆ ನೋವಿದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಹೃದಯವಂತಿಕೆ ಅವ್ರ ಮನಸ್ಸಿನಲ್ಲಿದೆ. ಅವರು ಸಹ ಸಂಪೂರ್ಣ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಮತ್ತು ಅವರು ಚೇತರಿಸ್ಕೊಳ್ಳಿ. ಯಾಕೆಂದರೆ ಅವರ ಜೀವನದ ಒಂದು ಆಧಾರ ಸ್ತಂಭ ಆಗಿರೋದ್ರಿಂದ ಅವರು ಚೇತರಿಸ್ಕೊಂಡಿದ್ದೆಲ್ಲ ಆಗಲಿ ಅಂತ ಯಶಸ್ಸು ಮಾಡಿ ನಾನು ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಮೂವರು ಗಣ್ಯರನ್ನ ಹೂಗುಚ್ಛ ನೀಡಿ ಗೌರವಿಸುವಂತಹ ಸಮಯ. ಭಾಮ ಹರೀಶ್ ಸರ್ ಜೊತೆಗೆ ಭಾಮ ಗಿರೀಶ್ ಸರ್, ಐಪ್ಲೆಕ್ಸ್ ಗಿರೀಶ್ ಸರ್, ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರು ತೇಜಮೂರ್ತಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಓಕೆನಾ, ಕಂಟಿನ್ಯೂ ಮಾಡ್ಬೋದಾ? ಎಸ್ ಪ್ಲೀಸ್. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಎಸ್ಪೆಷಲಿ ಭಾಮ ಹರೀಶ್ ಗಿರೀಶ್ ಅವರು ಮತ್ತು ಐಪ್ಲೆಕ್ಸ್ ಗಿರೀಶ್ ಅವರು ನಾನು ಆ್ಯಕ್ಚುಲಿ ನಮ್ಮ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಅನ್ಕೋಬೋದು ಅವ್ರು 3 ಜನ ನನಗೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ಪ್ರಾರಂಭ ಆಗಿದ್ದು ನಮ್ಮ ತಂಗಿ ಇವ್ರದ್ದು ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಹಾಗಾಗಿ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯಿತು. ಸೊ ಹಂಗೆ ಆಗ್ತಾ ನಮ್ಮ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರು ಅವ್ರ ಮುಖಾಂತರ ಸ್ಟೋರಿ ಮತ್ತು ರಾಮೂರ್ತಿ ಸರ್ ಇದು ಮಾಡಿ ಅವರು ಮತ್ತು ನಮ್ಮ ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನಲ್ಲಿ ಇದು ಮೂಡ್ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಬಂದು ಅನಂತ್ ಆರ್ಯನ್ ಸರ್ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ನಾಯಕರು ಕುಮಾರ್ ಬಂಗಾರಪ್ಪ ಸರ್ ಅವ್ರಿಗೂ ನಮ್ಮ ಮತ್ತು ರಾಗಿಣಿಯವರು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮುಖ್ಯವಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಶಿವರಾಮೇಗೌಡರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಹೆಣ್ಮಕ್ಳು ನಿರ್ಮಾಣ ಮಾಡ್ತಾರೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ತುಂಬ ಖುಷಿಯ ವಿಚಾರ. ನಮಗೆ ನೆನಪಾಗೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರ ಹಾದಿಯಲ್ಲಿ ನಡೀತಾ ಇರುವಂತಹ ಬಹಳಷ್ಟು ನಿರ್ಮಾಪಕಿಯರು. ಹಾಗಾಗಿ ತೇಜು ಮ್ಯಾಮ್, ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ದಯವಿಟ್ಟು ಒಂದೆರಡು ಮಾತು ಪ್ಲೀಸ್. ಒಂಚೂರು ಹತ್ರ. ಎಸ್. ಇಲ್ಲಿ ಇರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ. ಮತ್ತು ನನ್ನ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ. ತುಂಬ ಪರವಾಗಿಲ್ಲ. ಹೇಗಿತ್ತು ಟೀಮ್ ಅವ್ರು, ಹೇಗೆ ನಿಮ್ಮ ಜೊತೆ ಆದರೂ ಅದನ್ನು ಅಂದರೆ 50 days ನಮ್ಮದು ಶೂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಬಟ್ ಇಟ್ ವಾಸ್ ವೆರಿ ಗುಡ್ ಒಂದು ಜರ್ನಿ. ಮತ್ತು ಇದ್ದ ಟೆಕ್ನಿಷಿಯನ್ಸ್ ಆಗಲಿ ಆ ಥರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ತೊಂದರೆ ಆಗಲೇ ಇಲ್ಲ. ಯಾರು ಟೈಮಿಂಗ್ಸ್ ಆಗಲಿ ಅಥವಾ ದಿನಗಳಾಗಲಿ ಎಲ್ಲೂ ನಮಗೇನು ತೊಂದರೆ ಕೊಡಲಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅದೇ ಹರೀಶಣ್ಣ ಅವರು, ಗಿರೀಶಣ್ಣ ಆಗಿ ಎಲ್ಲರಿಗೂ ಅವರು ತುಂಬ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ ನಮಗೆ ಮೂವಿನ ಇದು ಮಾಡಿ. ಹಾಗಾಗಿ ಮತ್ತು ಇನ್ನೆಲ್ಲರಿಗೂ ನನ್ನ ವಂದನೆಗಳು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಇಲ್ಲಿ ಗಂಟ ಮಾಡ್ಕೊಬಂದಿದ್ದೀರಾ, ಇನ್ನು ಮುಂದೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವರೆಗೂ ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮಿಂದ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಅಲ್ಲ, ಇನ್ನೂ ತುಂಬ ಚೆನ್ನಾಗಾಗಬೇಕು. ಪ್ರಮೋಷನ್ಸ್ ಚೆನ್ನಾಗಿ ಇದು ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ತೇಜಮೂರ್ತಿ ಮ್ಯಾಮ್. ಪದ್ಮಾವತಿ ಮ್ಯಾಮ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಜರ್ನಿ ಹೇಗೆ ಶುರುವಾಯಿತು? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ KVK ಚಂದ್ರಶೇಖರ್ ಸರ್ ಮತ್ತು ಸಾರಾ ಗೋವಿಂದ್ ಸರ್, ಶಿವರಾಮೇಗೌಡ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಹೇಗಾಯಿತು ಅಂದರೆ, ನಾವು ಆನಂದ್ ನಾಗ್ ಸರ್ ಮನೆಗೆ ಹೋದಾಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಮಾತಾಡ್ತಾ ನಾನು ಹರೀಶ್ ಸರ್ಗೆ ಕೇಳಿದೆ, ನಾವು ಯಾಕೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸಿನಿಮಾ ಮಾಡಬಾರ್ದು ಅಂತ.
ಸೊ ಹಂಗೆ ಮಾತಾಡ್ತಾ ಆಯಿತು ಮಾಡೋಣ ಅಂತ ರಾಮಮೂರ್ತಿ ಸರ್ ಅವ್ರನ್ನ ಇದು ಮಾಡಿದಾಗ ಅವ್ರ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂತು. ಆ ಚಿತ್ರಕಥೆ ಚೆನ್ನಾಗಿ ಬಂದು ಅದು ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೆ ನಮ್ಮ ಬಾಮ ಗಿರೀಶ್ ಸರು ಮತ್ತು ಬಾಮ ಗಿರೀಶ್ ಅವರು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರ ಎಲ್ಲ ಮುಗ್ದಾದ ಮೇಲೆ ನಮ್ಮ ಗಿರೀಶ್ ಹೈಕ್ಲೇಸ್ ಗಿರೀಶ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿ ಅವರೇ ನಮಗೊಂದು ಶಕ್ತಿ ಥರ ನಿಂತು ನಮಗೆ ಎಲ್ಲ ಕೆಲಸ ಮಾಡಿಕೊಟ್ರು. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟರಾಗಿ ಕುಮಾರ್ ಬಂಗಾರಪ್ಪ ಸರ್ ತುಂಬ ಸಪೋರ್ಟಿವ್ ಆಗಿ ನಾವು ಕೇಳಿದ ತಕ್ಷಣ ಒಪ್ಕೊಂಡು ತುಂಬ ಡೌನ್ ಟು ಅರ್ತ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಮಾಡಿಕೊಟ್ರು. ಮತ್ತು ರಾಗಿಣಿ ಮೇಡಮ್ ಅಷ್ಟೇ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಈ ಸಿನಿಮಾ ಎಲ್ಲ ನಾವು ಮಾಡಿದ್ವಿ, ಇದನ್ನ ಯಾವ ಥರ ಮಾಡಬೇಕು ಅಂತ ನಮ್ಮ ಯೋಚನೆ ಮಾಡಿದಾಗ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಬಂದಿದ್ದು. ನಮ್ಮ ಕೃಷ್ಣಪ್ಪ ಸರ್ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರ ಸಹಕಾರ ತುಂಬ ಇದೆ ಈ ಚಲನಚಿತ್ರದಲ್ಲಿ. ಸೊ ರೋಹಿತ್ ಸರು ನಮಗೆ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಮತ್ತು ಶಿವರಾಮೇಗೌಡರು ಸರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನೀವೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್, ನಮಗೆಲ್ಲ ಸಪೋರ್ಟಾಗಿ ನಿಂತ್ಕೊಂಡ್ಗೆ. ಮತ್ತು ಮಾಧ್ಯಮ ಮಿತ್ರಗಳು ಎಲ್ಲರೂ ನಿಮ್ಮೆಲ್ಲರ ಸಹಕಾರ ನಮ್ಮ ಈ ಸಿನಿಮಾಗೆ ಬೇಕು. ನಮ್ಮ ಸಿನಿಮಾನ ಜಯಗೊಳಿಸ್ಕೊಡ್ಬೇಕು. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಮತ್ತಷ್ಟು ಸಿನಿಮಾ ನಿರ್ಮಾಣ ಆಗೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದಕ್ಕೆ ಮುಖ್ಯವಾಗಿ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಮ್ಮ RG ರೆಸಾರ್ಟ್ಸ್ನ ನಮ್ಮ ರುದ್ರೇಗೌಡರು ಸಂಪೂರ್ಣವಾಗಿ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆಯೇ ಅವ್ರ ಸಪೋರ್ಟ್ ಭಾಳ ಇತ್ತು. ಅವರು ಕೂಡ ಈ ಚಿತ್ರದ ಒಂದು ಪ್ರಮುಖ ಪಾತ್ರ ಕೂಡ ಮಾಡಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ರುದ್ರೇಗೌಡ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಗಿರಿ ಸರ್, ಐಪ್ಲೆಕ್ಸ್ ಮೂಲಕ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಮತ್ತಷ್ಟು ಜನರಿಗೆ ತಲುಪುವಂಥ ಒಂದು ಸುಂದರ ಪ್ರಯತ್ನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಈ ಜರ್ನಿ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಟ್ರೈಲರ್ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಇಲ್ಲಿ ಒಂದು ಅರ್ಥ ಆಗಲಿಲ್ಲ, ಯೂಶಲಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಬರ್ತೀವಿ, ಹೀರೋ ಅಂತ ಹೇಳಿದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಈ ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ನನಗೆ ಹೀರೋ ಕೃಷ್ಣಪ್ಪ ಅವರ ಅಥವಾ ಕುಮಾರಸ್ವಾಮಿ ಸರ್ ಹೀರೋ ನೀವೇ ಆಗಿರಿ. ಯಾಕಂತ ಹೇಳಿದ್ರೆ ಕುಮಾರ್ ಸರ್ ನಾವು ತುಂಬ ನೋಡ್ಕೊಂಡ್ಬಂದಿದ್ದೀವಿ, ನಿನ್ನ ಮೊದಲನೇ ಬಾರಿ ಹೀರೋ ಹಾಗೆ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಪಾರ್ಟ್ 2 ಬರಲಿ ಅಥವಾ ಮುಂದೆ ನಮ್ಮ ಪ್ರೊಡ್ಯೂಸರ್ ಸರ್ ಪಕ್ಕದಲ್ಲಿದ್ದಾರಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನು ನೆಕ್ಸ್ಟು. ಅಬ್ಸಲ್ಯೂಟ್ಲಿ. ಸೊ ನಾವು ಇಸ್ ಗೋಟ್ ಟು ಬಿ ಫುಲ್ ಟೈಮ್ ಪ್ರೊಡ್ಯೂಸರ್ ಸರ್. ಏನು ಕೆಲಸ ಇದ್ರೆ ದಯವಿಟ್ಟು ನಮಗೂ ಹೇಳಿ, ನಾವು ಸಹಕರಿಸ್ತೀನಿ ಜೊತೆ. ಸೊ ಟ್ರೈಲರ್ ಭಾಳ ಚೆನ್ನಾಗಿ ಬಂದಿದೆ. ರಾಗಿಣಿ ಆ್ಯಂಡ್ ಆಲ್ಸೋ ಕುಮಾರ್ ಸರ್, ಯು ಲುಕ್ ಗ್ರೇಟ್, ಹ್ಯಾಸ್ ಅ ಗುಡ್ ಕಾಂಬಿನೇಷನ್. ಸಾಂಗ್ಸ್ ಕೂಡ ಅಷ್ಟೇ, ನಾವೊಂದು 3 ಸಾಂಗ್ ಕೇಳಿದ್ದೀನಿ. ಅಫ್ಕೋರ್ಸ್ 2 ಸಾಂಗ್ ಕೂಡ ನೋಡಿದೆ ಇವತ್ತು. ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಪವನ್ ಅವರು. ಪವನ್ ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಆ್ಯಂಡ್ ನಮ್ಮ ಕತೆ ಬರೆದಿರೋರು ನಮ್ಮ ರಾಮಮೂರ್ತಿ ಸರ್ ಅಷ್ಟೇ. ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಸಿನಿಮಾಗಳನ್ನ ಭಾಳ ನೋಡ್ಕೊಂಡ್ಬಂದಿದ್ದೀವಿ. ಈ ಸಿನಿಮಾ ಕೂಡ ಭಾಳ ಚೆನ್ನಾಗಿ ನೀವು ಬರೆದಿದ್ದೀರ ಅಂತ ಅಂದ್ಕೊತೀನಿ. ಸೊ ಲವ್ ಟು ಸೀ ದಿಸ್ ಆನ್ 31st of July. ಸೊ ವಿಶ್ ಯು ಆಲ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನೀವು ಲಾಸ್ಟ್ 1.5 yearsಯಿಂದ ನಿಮ್ಮ ಶ್ರಮ ತುಂಬ ನೋಡಿದ್ದೀನಿ ನಾನು. ತೇಜು ಅವರಾಗಿರ್ಬೋದು ಅಥವಾ ನಮ್ಮ ಇವರು ಪದ್ಮಾವತಿ ಆಗಿರ್ಬೋದು, ಭಾಳ ಒಂದು ಶ್ರಮ ಪಟ್ಟಿದ್ದಾರೆ. ಅಫ್ಕೋರ್ಸ್ ಅವರ ಯಜಮಾನರು ಇವರು ನಿಮ್ಮ ತೇಜು ಅವರ ಯಜಮಾನರು ಮೂರ್ತಿ ಸರ್ ಅಷ್ಟೇ. ಎವ್ರಿ ಡೇ ಎಸ್ ಬೀನ್ ಆಲ್ಮೋಸ್ಟ್ ಎಲ್ಲ ಕಡೆ ಇಡೀ ಕರ್ನಾಟಕ ಸುತ್ತಾಡಿದ್ದಾರೆ ಅವರು ಲಾಸ್ಟ್ ಒಂದೂವರೆ ತಿಂಗಳಿಂದನೂ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಕೃಷ್ಣಪ್ಪ ಸರ್ ಅಂತೂ ಹೇಗೆ ಅಂತ ಹೇಳಿದ್ರೆ ರಾತ್ರಿ 11-11:30 ತನಕ ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ 5:30-6 ಗಂಟೆಗೆ ಫಸ್ಟ್ ಎಬ್ಸೋದೆ ಅವ್ರನ್ನ. ಸೊ ಹಾಗೆ ತುಂಬ ಫಾಸ್ಟ್ ಆಗಿದ್ದಾರೆ ಸರ್. ನೀವು ಇದೇ ರೀತಿ ಓಡ್ತಾ ಇರಿ. ಗುಡ್ ಸರ್, ನಿಮ್ಮ ಎನರ್ಜಿ ಹೀಗೆ ಇರಲಿ. ನೀವೇ ನಮಗೆಲ್ಲ ಸ್ಫೂರ್ತಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗಿರಿ ಸರ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಬಂದಿರುವಂಥ ಮಾಧ್ಯಮ ಮಿತ್ರರು, ಗಣ್ಯರು ಮತ್ತು ಶಾಸಕರು, MP ಆದಂಥ ಶಿವರಾಮೇಗೌಡರಿಗೆ, ಕೃಷ್ಣಪ್ಪ ಸರ್ಗೆ, ಮೊದಲ ಚಿತ್ರದಿಂದ ವಿಜಯೋತ್ಸವಕ್ಕೆ ನಾನು ಸಹ ನಿರ್ದೇಶಕ, ಅಲ್ಲಿಂದ ನಾನು ಕುಮಾರ್ ಬಂಗಾರಪ್ಪ ಜೊತೆ ಒಡನಾಟ ಇರ್ತಾ ಇತ್ತು. ಈ ಚಿತ್ರದ ಕತೆ ಮಾಡುವಾಗ ಫಸ್ಟ್ ಅವ್ರನ್ನ ನೆನೆಸ್ಕೊಂಡು ಅವ್ರ ಕತೆ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಅವ್ರಿಗೂ ಧನ್ಯವಾದಗಳು.
ರಾಗಿಣಿಯವ್ರನ್ನ ಫೇಸ್ ಮಾಡುವಾಗ ನಾನು ಸ್ವಲ್ಪ ಇರುತ್ತೆ, ಯಾಕಂದರೆ ಅವ್ರು ಮಾಡಿರೋಂಥ ಚಿತ್ರಗಳೆಲ್ಲ ಬೇರೆ ಆಯಾಮಗಳಲ್ಲಿ ಇರುತ್ತೆ. ಇದು ಒಂದು ಫ್ಯಾಮಿಲಿ ಜಾನರ್ ಸಿನಿಮಾ. ನನ್ನ ಸಿನಿಮಾಗಳನ್ನ ನೋಡ್ಕೊಂಬಂದಾಗ ಆ ಜಾನರಲ್ಲಿ ಇರುವಂಥ ಒಂದು ಸಿನಿಮಾ. ಅವರು ನಾನು ಹೇಳಿದ ತಕ್ಷಣ ಕತೆ ಒಪ್ಕೊಂಡ್ರು, ಅವ್ರಿಗೂ ನನ್ನ ಧನ್ಯವಾದ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಸಣ್ಣ ವಿಚಾರ ಸಂಗತಿ ಚೆನ್ನಾಗಿದೆ. ಅದು ಚೇಂಬರ್ ಮೂಲಕ ನಾವು ಹರೀಶ್ ಸರ್ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ಗೋವಾಗೆ. ಆ ಗೋವಾದ ಟ್ರಿಪ್ಪಲ್ಲಿ ಕೂತಾಗ ನಾನು ಹೀಗೆ ಕಾಫಿ ಕುಡಿತಾ ಕೂತಿರುವಾಗ ಹರೀಶ್ ಸರ್ ಅಂದರು, ಒಂದು ಟೈಟಲ್ ಇದೆ ಗುರುಗಳೇ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ, ಇದಕ್ಕೊಂದು ಕಥೆ ಮಾಡಬೇಕಲ್ಲ ಅಂದರು. ಅವ್ರಿಗೆ ಬಹಳಷ್ಟು ಲೇಖಕರು ಗೊತ್ತು, ನಿರ್ದೇಶಕರು ಗೊತ್ತು, ಕಥೆಗಾರರು ಗೊತ್ತು, ಆದರೆ ನನಗೆ ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವತ್ತು ಇದ್ರ ಹುಟ್ಟೋದಕ್ಕೆ ಕಾರಣ ಆಯಿತು. ಆಯಿತು ಸರ್ ಮಾಡಿಕೊಡ್ತೀನಿ ಅಂತಂದೆ. ಆ ಗೋವಾದಿಂದ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು. ಹಾಗಾಗಿ ಕತೆ ಚಾಲೆಂಜ್ ಅವ್ರಿಗೆ ನನಗೇನು ಹೇಳಿಲ್ಲ. ಪದ್ಮಾವತಿ ಅವರಿಲ್ಲೇ ಇದ್ದಾರೆ, ಅವರೊಂದು ರೇಷನ್ ಅಂಗಡಿ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಕಥೆಯೆಲ್ಲ ಬರೆದ ಮೇಲೆ ಅವ್ರ ರೇಷನ್ ಅಂಗಡಿ ಇದೆ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ಘಟನೆಗಳನ್ನು ನಾನು ನೆನೆಸ್ಕೊಂಡಾಗ ಅವರೊಂದು ಮಾತು ಕೇಳಿದ್ರು, ಅಣ್ಣ ನಾನು ಏನು ಹೇಳಿರಲಿಲ್ಲ ನಿಮಗೆ, ಘಟನೆಗಳೆಲ್ಲ ನಿಮಗೆ ಗೊತ್ತು ಅಂತ. ಬಹುಶಃ ಅದು ಕನೆಕ್ಟ್ ಆಗಿದೆ ಇಲ್ಲ ಅಂತ ಅನಿಸುತ್ತೆ ನನಗೆ ಅಷ್ಟೇ. ಹಾಗಾಗಿ ನಿಜ ಜೀವನಕ್ಕೆ ಹತ್ತಿರವಾಗಿರೋಂಥ ಒಂದು ಕಥೆಯನ್ನು ರಚಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಯಾಕಂದರೆ ನನ್ನ ಸಿನಿಮಾಗಳ CBI ಶಿವ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಮಿಕ್ಕ ನನ್ನ ಗೋಪಿಕಲ್ಯಾಣ ಆಗ್ಬೋದು, ಇಂಥ ಸಿನಿಮಾಗಳೆಲ್ಲ ನಾನು ಫ್ಯಾಮಿಲಿ ಜಾನರ್ ಮಾಡಿದಂಥ ಸಿನಿಮಾಗಳು ನನ್ನದೇ ಕತೆ ಅವೆಲ್ಲ. ಸೊ ಬೇರೆ ಒಬ್ಬ ನಿರ್ದೇಶಕನ ಒಪ್ಸೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ನಾನೇ ಒಬ್ಬ ನಿರ್ದೇಶಕ ಆಗಿ ಇನ್ನೊಬ್ಬ ನಿರ್ದೇಶಕರಿಗೆ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ನ ಒಪ್ಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಆ ಕೆಲಸವನ್ನು ನಾನು ಮಾಡಿದಾಗ ಪವನ್ ಒಪ್ಕೊಂಡ್ರು, ಅದು ಅವ್ರ ದೊಡ್ಡ ಮನಸ್ಸು ಅಷ್ಟೇ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಒಂದು ಗೋಷ್ಠಿಯಲ್ಲಿ ನಿಂತ್ಕೊಳ್ಳೋಂಥ ಒಂದು ಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾತ್ವಿಕ್ ಪವನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನಿರ್ದೇಶನದ ಮೊದಲನೇ ಸಿನಿಮಾದ ಟ್ರೈಲರ್ ಇವತ್ತು ಲಾಂಚ್ ಆಗಿದೆ. ನಿಮ್ಮ ಮಾತು ಪ್ಲೀಸ್. ಎರಡನೇ ನಿನ್ನೆ ನನಗೆ ನೀವೇ ಒಂದು ಅಂದಿದ್ದಾನೆ, ನೀವು ಮಾಡ್ಬಿಟ್ರಾ? ಓಕೆ ಪ್ಲೀಸ್. ಎಸ್ ಸರ್. ಸೊ ಇದು ನನ್ನ ಎರಡನೇ ಸಿನಿಮಾ. ಫಸ್ಟ್ ಸಿನಿಮಾ ತಾಯವ ಅಂತ ಮಾಡಿದ್ದೆ. ಸೊ ಅದು ಆರ್ಟ್ ಮೂವಿ ಆಗಿತ್ತು. ಸೊ ಇದು ಕಮರ್ಷಿಯಲ್ ಆಗಿ ಇದು ಫಸ್ಟ್ ಪಿಕ್ಚರ್ ಅಂತಲೇ ಅನ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ದೊಡ್ಡವರು ಮತ್ತು ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋಕ್ಕೆ ಬರೋಲ್ಲ ಜಾಸ್ತಿ, ಕೆಲಸ ಚೆನ್ನಾಗಿ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಹರೀಶಣ್ಣ ನನಗೆ ಫಸ್ಟ್ ಜವಾಬ್ದಾರಿ ಕೊಟ್ಟಿದ್ದು, ನೀನು ಡೈರೆಕ್ಷನ್ ಮಾಡುವಂತ. ಅಣ್ಣ ನಾನು ಮಾಡಬೇಕಾ, ಅದು ಇಂಥ ರಾಮಮೂರ್ತಿ ಸರ್ ದೊಡ್ಡ ಡೈರೆಕ್ಟ್ರು. ಸೊ ಅವ್ರ ಕಥೆ ನಾನು ಮಾಡೋದು ದೊಡ್ಡ ನನಗೊಂದು, ಅಂದರೆ ಇದು ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಸಾಧ್ಯ ಆಯಿತು. ಸೊ ಅದಕ್ಕೆ ಕಾರಣ ಸಾರೇ. ಸೊ ಸಾರ್ ಫುಲ್ ಇವತ್ತು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಅವತ್ತು ಶುರುವಾಗೋದ್ರಿಂದ ಇಲ್ಲಿ ತನಕನೂ ಸರ್ ನನ್ನ ಪಕ್ಕದಲ್ಲೇ ಇದ್ದರು. ಸೊ ಜೊತೆಲಿ ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಸಪೋರ್ಟ್ ಮಾಡೋದಂತ ನನಗೆ ಹರೀಶಣ್ಣ ಆಗ್ಬೋದು, ಕುಮಾರ್ ಬಂಗಾರಪ್ಪ ಸರ್, ರಾಗಿಣಿ ಮೇಡಮ್, ಹಾಗೆ ಎಲ್ಲ ಕಲಾವಿದರು ಮತ್ತು ಎಲ್ಲ ನನ್ನ ಟೆಕ್ನಿಷಿಯನ್ಸ್, ಬಾಲ್ ಮಾಸ್ಟರ್ ಅನಂತನಾಗ್ ಸರ್. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. 31st ರಿಲೀಸ್ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನಂತಾರ್ಯನ್ ಸರ್ ಆಲ್ರೆಡಿ 2 ಹಾಡುಗಳಿಗೆ ಜನ ಬಹಳಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. ಚಿತ್ರ ದಿಗ್ಗಜರ ಕೈಯಿಂದ ಬಂದಿರುವಂಥದ್ದು. ಅವರ ರೈಟಿಂಗ್ ಏನು ಅಂದ್ಬಿಟ್ಟು ನಮ್ಮ ಚಿತ್ರರಂಗಕ್ಕೆ ಗೊತ್ತು. ಮತ್ತೆ ಬೆನ್ನೆಲುಬಾಗಿ ನಿಂತಿರೋರು ಹರೀಶಣ್ಣ, ಗಿರೀಶಣ್ಣ. ಸೊ ಹಾಗಾಗಿ ನನಗೆ ಮೊದಲೇನೆ ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಹಾಗೆ ನಮ್ಮ ಪವನ್ ಸರು ನಂದು ತುಂಬ ಹಳೆ ಒಡನಾಟ. ಆದರೂ ಅವ್ರು ನನಗಿಂತ ಸೀನಿಯರು ಇಂಡಸ್ಟ್ರಿಗೆ. ಇವರಿಬ್ಬರು ಇರೋವಾಗ ನನಗೇನು ಭಯ ಇಲ್ಲ, ನಾನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅವ್ರ ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸಾಂಗ್ಸನ್ನು ಚೆನ್ನಾಗಿ ಮಾಡಿದ್ವಿ. ಹಾಗೆ ಶಮಿತಾ ಮಲ್ನಾಡ್ ಮೇಡಮು ಅಷ್ಟೇ ಚೆನ್ನಾಗಿ ರನ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು ರಾಮ ಸಾಂಗು. ಮತ್ತು ಈ ಬಾಕಿ 2 ಸಾಂಗನ್ನು ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಆ ಹಾಡುಗಳು ಕೂಡ. ಮತ್ತು ನಟನೆ ಅಂತ ಬಂದಾಗ ಕುಮಾರ್ ಬಂಗಾರಪ್ಪ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದವ್ರು. ಯಾವುದೇ ವೇದಿಕೆಗೆ ಹೋದರೆ ನಾನು ಕಾರ್ಯಕ್ರಮಗಳಿಗೆ ಹೃದಯ ಸಮುದ್ರ ಕಲಕಿ ಈ ಹಾಡು ಖಂಡಿತವಾಗ್ಲೂ ಹಾಡಿ ತುಂಬ ಖುಷಿ ಪಡ್ತೀನಿ, ಜನರನ್ನು ರಂಜಿಸ್ತೀನಿ. ಹಾಗೆ ರಾಗಿಣಿ ಮೇಡಮ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ನಾವು ಎಲ್ರಿಗೂ ಗೊತ್ತು ಹೌ ಟ್ಯಾಲೆಂಟೆಡ್ ಶಿ ಈಸ್ ಅಂದ್ಬಿಟ್ಟು. ಇವರೆಲ್ಲರೂ ಇರೋದ್ರಿಂದ ನಮಗೆ ಸಿನಿಮಾ ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳಿತ್ತು. ಇನ್ನು ಹಿನ್ನೆಲೆ ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರ್ ಇಬ್ಬರು ಬಂದು ಕೂತ್ಕೊಂಡ್ರು ಸ್ಟುಡಿಯೋನಲ್ಲಿ, ವಿವಾಕ್ ಅಲಾಂಗ್ ವಿತ್ ದೆಮ್. ಮತ್ತು ಅದ್ಭುತವಾಗಿ ಬಂದಿದೆ ಅನ್ನೋದು ನನ್ನ ಅನಿಸಿಕೆ. ಇದು ಬಿಟ್ಟು ನಮ್ಮ
ಒಂದು ಟೆಕ್ನಿಷಿಯನ್ ಆಗಲಿ ಒಂದು ಸಿನಿಮಾ ಆಗಲಿ ಗೆಲ್ಲಬೇಕು ಅಂತಂದರೆ ನಮ್ಮ ಮಾಧ್ಯಮ ದೇವರುಗಳ ಶ್ರಮ ಪರಿಶ್ರಮ ಒಂದು 50% ಆದರೂ ಇರುತ್ತೆ. ಇದುವರೆಗೂ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಅಷ್ಟೇ ಈ ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶಮಿತಾ ಮ್ಯಾಮ್, ರಾಮ ಹಾಡು ನೀವು ಮಾತನಾಡೋದ್ರ ಜೊತೆಗೆ ಇಫ್ ಪಾಸಿಬಲ್ ಅಂತ 2 ಲೈನ್ ಹಾಡಿದ್ರೆ ವಿಲ್ ಬಿ ಮೋರ್ ದನ್ ಹ್ಯಾಪಿ. ಓವರ್ ಟು ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಈ ಒಂದು ಸಿನಿಮಾ ಹಾಡುಗಳ ಒಂದು ಧ್ವನಿ ಮುದ್ರಣದ ಸಂದರ್ಭದಲ್ಲಿ ಮೊದಲಿಗೆ ಹರೀಶಣ್ಣ ನಂಗೆ ಕಾಲ್ ಮಾಡಿದ್ರು, ಈಗ ಒಂದು ಸಾಂಗ್ ಇದೆ ಅಮ್ಮ ಹಾಡಬೇಕು ಅಂತ. ಆಮೇಲೆ ಪದ್ಮ ಅವರು, ತೇಜ್ ಅವರು ಇರ್ಬೋದು, ಈ ಥರ ಫೀಮೇಲ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ ಕೂಡಲೇ ಅದೊಂದು ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಬಹಳ ಕಮ್ಮಿ ನಮ್ಮಲ್ಲಿ ನಿರ್ಮಾಪಕರು ಅಥವಾ ತಂತ್ರಜ್ಞರು ಮಹಿಳೆಯರು ಇರುವಂಥದ್ದು ಕನ್ನಡದಲ್ಲಿ. ತುಂಬ ಖುಷಿಯಿಂದ ಇದೆ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಯನ್ ಸರ್ ಅವರು. ಆ ಸಾಂಗ್ ಕೇಳ್ತಿದ್ದಾಗೇ ಟ್ರ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಥರದ ಹಾಡುಗಳನ್ನ ಹಾಡ್ತಾ ಇದ್ರು ನಿಮಗೆ ರಾಮನ ಬಗ್ಗೆ ಆಗಲಿ ಅಥವಾ ಒಂದು ಮೆಲೋಡಿಯಸ್ ಹಾಡಿರ್ಬೋದು, ಭಕ್ತಿ ಪ್ರಧಾನವಾದಂಥದ್ದು, ಪ್ಲಸ್ ಒಂದು ಹಳ್ಳಿ ಸೊಗಡಿನ ಎಲ್ಲ ಅಂಶಗಳಿರುವಂಥ ಹಾಡನ್ನು ಹಾಡೋದಕ್ಕೆ ನನಗೆ ಚಾನ್ಸ್ ಕೊಡೋದಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಸ್ಪೆಷಲಿ ಹರೀಶಣ್ಣ ಮತ್ತು ಗಿರೀಶಣ್ಣ ಅವ್ರಿಗೆ ಮತ್ತು ತೇಜ್ ಅವರು, ಪದ್ಮ ಅವರು, ಪ್ಲಸ್ ಅವ್ರ ಹಿಂದೆ ನಿಂತಿರುವಂಥ ಮೂರ್ತಿಯವ್ರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ ಸಿನಿಮಾ. ಇದು ನಾನು ಗಾಯಕಿಯಾಗಿ ಖಂಡಿತವಾಗ್ಲೂ ಇಲ್ಲಿ ಹಾಡಿಲ್ಲ. ಇದು ನಮ್ಮ ಸಿನಿಮಾ. ಹಾಗಾಗಿ ಈ ಸಿನಿಮಾಗೆ ನೀವೆಲ್ಲರೂ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ರಾಮಮೂರ್ತಿ ಸರ್ ಇರ್ಬೋದು, ಕಾನ್ಸರ್ ಅವರೆಲ್ಲ ಅದ್ಭುತವಾದಂಥ ತಂತ್ರಜ್ಞಾನ, ಅವ್ರ ಬಗ್ಗೆ ಮಾತಾಡೋಷ್ಟು ತುಂಬ ಚಿಕ್ಕವಳಾಗ್ತೀನಿ ನಾನು. ಆ್ಯಂಡ್ ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಸರ್ ಅವರು ಅಂತೂ ನಾವು ಇವ್ರು ಹೇಳಿದಾಗೆ ಹೃದಯ ಸಮುದ್ರ ಕಲಕಿ ಇರ್ಬೋದು, ಆಮೇಲೆ ಪ್ರೇಮ ಹಾಡುಗಳಿರ್ಬೋದು, ಅದನ್ನೆಲ್ಲ ಹಾಡ್ಕೊಂಡು ಬೆಳೆದಿರೋವಂಥವ್ರು ನಾವು. ತಂದೆ ನೋಡಿ ಬೆಳೆದಿರೋವಂಥವ್ರು. ಸೊ ಅದ್ಭುತವಾಗಿ ನಟನೆ ಮಾಡ್ತಾರೆ. ಇದರಲ್ಲಿ ನಾನು ಮಾತಾಡ್ತಾ ಇದ್ದೆ, ಇವಾಗಿಂದಾಗ ಹಾಗೆ ಇದಾರಲ್ಲ ಸರ್ ಅಂತ. ಒಂಚೂರು ಚೇಂಜ್ ಆಗೋದು ಬೇಡವಾ ಸರ್? ನೀವು ಹಾಗೆ ಇದ್ದೀರ, ಅದು ಗುಟ್ಟಿ ಏನು ಅಂತ ಆಮೇಲೆ ನೀವು ಹೇಳ್ಬೇಕು ನಮಗೆ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ರೋಹಿತ್ ಸರ್ ಅಂತೂ ಕೇಳೋಂಗೆ ಇಲ್ಲ. ನಾವು ಯಾವಾಗಲೂ ನಗು ಎಂದಿದೆ ಅಂದ್ಕೊಳ್ಳೆ ನಮಗೆ ಕಿವಿಗೆ ಕಣ್ಣಿಗೆ ಕಾಣಿಸೋದು ರೋಹಿತ್ ಸರ್ ಅವರು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣೋರು, ನಮ್ಮೆಲ್ಲರ ಪ್ರೀತಿಯ ಸೊ ರಾಗಿಣಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಹಾಡೋದಕ್ಕಿಂತ ಆ ಸಾಂಗ್ ತೆರೆ ಮೇಲೆ ಬಂದಾಗ ನಮ್ಗೆ ಖುಷಿ ಆಗತ್ತಲ್ಲ, ಅದು ಯಾವತ್ತಿಗೂ ದೊಡ್ಡದಾಗಿರುತ್ತೆ. ಹಾಡಿದಾಗ ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಹಾಡ್ತಾ ಇರ್ತೀವಿ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಗೌರವ ಎಲ್ಲ ಸಿಗೋದು ಆ ನಾಯಕ ಅಥವಾ ನಾಯಕಿಯರು ನಟನೆ ಮಾಡಿ ಅದಕ್ಕೆ ಜೀವ ತುಂಬಿದಾಗಲೇ. ಸೊ ಅದ್ಭುತವಾಗಿ ಅವರು ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟ್ ಮಾಡಿದ್ದಾರೆ ಆ ಸಾಂಗಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್ ತೇಜು, ಪದ್ಮ ಅವ್ರಿಗೆ. ದಯವಿಟ್ಟು ಕ್ಷಮಿಸಬೇಕು, ಎಕ್ಸೈಟ್ ಆಗಿ ನಾನು ನಮ್ಮ ಅನ್ನದಾತರನ್ನೇ ಮರ್ತುಬಿಟ್ಟೆ. ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ಮೇಡಮ್, ತೇಜು ಮೇಡಮ್, ಪದ್ಮ ಮೇಡಮ್, ಮೂರ್ತಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಶಮಿತಾ ಮ್ಯಾಮ್ ಹಾಡ್ತೀರಾ? ಓಕೆ, ಬಾಲು ಮಾಸ್ಟರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು, ಎಲ್ಲ ಸಾಂಗ್ ನೋಡಿದ್ದೀರಾ, ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಮತ್ತು ನನಗೆ ಈಸಿ ಮೇಡಮ್, ಅವ್ರಿಗೆ ಏನಾದರೂ ಹೇಳ್ಕೊಡ್ಬೇಕನ್ನೋದು ಭಾಳ ಈಸಿ ಆಗುತ್ತೆ. ನನಗೆ ತುಂಬ ಸಪೋರ್ಟಿವ್ ಮಾಡಿರೋದು. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಮಾಮ ಹರೀಶಣ್ಣ, ಗಿರೀಶಣ್ಣ, ಮೂರ್ತಿ ಸರ್, ಮೇಡಮ್ ಎಲ್ಲರಿಗೂ ನಮಸ್ತೆ. ಈಸಿ ಆಗುವಂಥ ಕೆಲಸಗಳಂದರೆ ಟೆಕ್ನಿಷಿಯನ್ಸು. ನಮ್ಮ ಎಲ್ಲ ದೊಡ್ಡವ್ರು ಇರಬೇಕಾದ್ರೆ ನಮಗೆ ಕೆಲಸ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಮೇಡಮ್. ಯಾಕಂದರೆ ಕುಮಾರ್ ಸರ್ ಆಗ್ಬೋದು, ಮೇಡಮ್ ಅವರು ಏನು ಹೇಳ್ಕೊಟ್ರು ಒಂದೇ ಟೇಕಲ್ಲಿ ಎಲ್ಲದಕ್ಕೂ ರೆಡಿ ಇರ್ತಾರೆ. ಸೊ ಇಂಥದ್ರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಎಲ್ಲ ವರ್ಕ್ ಮಾಡೋದಾಗ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಬಾಬು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಜೋರಾದ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಥ್ಯಾಂಕ್ ಯು. ಆದರೆ ನಾನೀಗ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು. ಆದರೆ ನಮ್ಮ ಕುಮಾರಣ್ಣ ಅವ್ರಿಗೆ ಸಾರಿ ಕೇಳಬೇಕು. ಯಾಕೆಂದರೆ ಅವರು ಹೆಣ್ಣು ಕೇಳೋಕೆ ಬಂದಾಗ ನಾನು ಈ ಸಿನಿಮಾದಲ್ಲಿ ಹೆಣ್ಣು ಕೊಟ್ಟಿಲ್ಲ ಅವ್ರಿಗೆ. ನಿಜ ಜೀವನದಲ್ಲಿ ಬಂದಿದ್ರೆ ನಿಜವಾಗೂ ಕೊಡ್ತಿದ್ದೆ. ಎಲ್ಲರಿಗೂ ಒಳ್ಳೇದಾಗಲಿ. ಸಿನಿಮಾ ಈ ಸಾಂಗ್ ನೋಡಿ ನನಗೆ ಇವತ್ತು ತುಂಬಾ ಖುಷಿ ಆಯಿತು. ಏಕೆಂದರೆ ನಾವು ಸಿನಿಮಾದಲ್ಲಿ ಇಷ್ಟು
ಚೆನ್ನಾಗಿ ಕಾಣಿಸ್ತಿದ್ದಿ ಅಂದರೆ ಆ ಗಡ್ಡೆ ಎಲ್ಲ ತೆಗೆಸ್ಬಿಟ್ಟಾರ ಮಾಡ್ತಿದ್ದೆ. ಆದರೆ ಈಗ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ, 100 days ಹೋಗಲಿ. ನಮ್ಮ ಕೈಲಾದ್ದು ಏನು ಮಾಡಬೇಕು ನಮ್ಮ ಮಂಡ್ಯ ಭಾಗದಲ್ಲಿ ಅದನ್ನ ನೀವೇನಾದರೂ ನಮ್ಮ ಗೈಡೆನ್ಸ್ ಕೊಟ್ಟರೆ ಅದನ್ನ ನಾನು ಮಾಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ರೋಹಿತ್ ಶ್ರೀನಾಥ್ ಸರ್. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನಾನು ಮಾಡಬೇಕು ಅಂದರೆ ನಾನು ಹರೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಎಲ್ಲೋ ಒಂದ್ಸಲಿ ಮೀಟ್ ಮಾಡಿದಾಗ ಅವ್ರು ನನಗೆ ಒಂದೇ ಮಾತಾಡಿದ್ದು, ನಾನು ಒಂದು ಪಿಕ್ಚರ್ ಮಾಡ್ತೀನಿ, ನೀ ಅಲ್ಲಿ ಬಂದು ಆ್ಯಕ್ಟ್ ಮಾಡಬೇಕು ಅಂದರು. ಓಕೆ ಸರ್ ಬರ್ತೀನಿ ಅಂತಂದೆ ಅಷ್ಟೇ. ನಾನು ಕತೆ ಏನು ಅಂತ ಕೇಳಿಲ್ಲ, ಕ್ಯಾರೆಕ್ಟರ್ ಏನು ಅಂತ ಕೇಳಿಲ್ಲ, ಏನೂ ಮಾಡಿಲ್ಲ. ಅವ್ರು ಹೇಳಿದ ಒಂದು ಮಾತಿಗೆ ನಾನು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಯಾಕೆ ನನಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ್ಯಂಡ್ ಅಪ್ಪನ ಜೊತೆ ವರ್ಕ್ ಮಾಡಿದ್ರು ಎಷ್ಟೋ ವರ್ಷ. ಸೊ ಆದ್ದರಿಂದ ನಾನು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಈ ಪಾತ್ರ ಎನಿ ಆ್ಯಕ್ಟ್ ಯಾವುದೇ ಒಬ್ಬ ಕಲಾವಿದನ್ನು ತಗೊಂಡ್ರೆ ಮನಸ್ಸಲ್ಲಿ ಒಂದು 10 ಥರ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ನನ್ನ ತಲೆಯಲ್ಲಿ ಇದ್ದಿದ್ದ 10 ಆಸೆನಲ್ಲಿ ಒಂದು ಆಸೆ ಪೂರೈಸ್ಬಿಟ್ಟೆ ಈ ಸರಿ ನಾನು ಈ ಸಿನಿಮಾನಲ್ಲಿ. ಸೊ ಎಲ್ಲರೂ ಬಂದು ನೋಡಿ, ಕತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮಗೆ ಆಶೀರ್ವಾದ ಕೊಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಇಡೀ ತಂಡ ವೇದಿಕೆಗೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ.